ಅಡಿಯೇನ್ ರಾಮಾನುಜದಾಸನ್. ಆಳವಂದಾರವರ ಶಿಷ್ಯರಲ್ಲಿ ಇನ್ನೊಬ್ಬ ಮುಖ್ಯ ಶಿಷ್ಯರು ಅಂದರೆ ಕಾಂಚೀಪುರ್ನರು. ಆಳವಂದಾರವರ ಶಿಷ್ಯರಾದ ಇವರು ಕಾಂಚೀಪುರದಲ್ಲಿ ವಾಸ ಮಾಡ್ತಾ ಇದ್ರು. ಇವರಿಗೆ ತಿರುಕಚ್ಚಿನಂಬಿ ಅನ್ನೋ ಹೆಸರು ಇತ್ತು. ಇವರು ಜನ್ಮತಃ ವೈಶ್ಯರು. ಕಂಚಿ ವರದರಾಜ ಸ್ವಾಮಿಯ ಅಂತರಂಗ ಭಕ್ತರು, ಭಗವದ್ಭಕ್ತರು, ಅಪರೋಕ್ಷ ಜ್ಞಾನಿಯಾದ ಇವರು ವರದರಾಜ ಸ್ವಾಮಿಗೆ ಗಾಳಿ ಬೀಸುವ ಕೈಂಕರ್ಯ ಅಂದರೆ ಆಳವಟ್ಟ ಕೈಂಕರ್ಯ ಮಾಡ್ತಾ ಇದ್ರು. ದೇವರೊಂದಿಗೆ ಮುಕ್ತವಾಗಿ ಮಾತಾಡ್ತಿದ್ರು. ಹಾಗಾಗಿ ಇವರನ್ನ ವೈಕುಂಠದಿಂದ ಬಂದಿರುವ ದೈವದೂತ ಅನ್ನೋ ಭಾವನೆ ಜನರಲ್ಲಿತ್ತು. ರಾಮಾನುಜರ ತಾಯಿ ಕಾಂತಿಮತಿಗೆ ಇವ್ರ ಮೇಲೆ ಬಹಳ ವಿಶ್ವಾಸ. ರಾಮಾನುಜರು ಯಾದವ ಪ್ರಕಾಶರ ಗುರುಕುಲದಿಂದ ಹೊರಬಂದ ಮೇಲೆ ರಾಮಾನುಜರ ತಾಯಿ ಅವರನ್ನ ತಿರುಕಚ್ಚಿನಂಬಿಗಳನ್ನ ಆಶ್ರಯಿಸೋದಕ್ಕೆ ಹೇಳ್ತಾರೆ. ರಾಮಾನುಜರು ತಾಯಿಯ ಮಾತಿನಂತೆ ತಿರುಕಚ್ಚಿನಂಬಿಗಳನ್ನ ತಮ್ಮ ಗುರುವಾಗಿ ಅನುಗ್ರಹಿಸಲು ಕೇಳ್ಕೊತಾರೆ. ಆದರೆ ವರ್ಣಾಶ್ರಮ ಧರ್ಮಕ್ಕೆ ಅನುಸಾರ ಮೇಲ್ವರ್ಗಕ್ಕೆ ಸೇರಿದ ರಾಮಾನುಜರಿಗೆ ಕೆಳವರ್ಗದ ತಾವು ಗುರುವಾಗಿ ಉಪದೇಶ ಮಾಡೋದು ಸರಿಯಲ್ಲ ಅಂತ ಹೇಳ್ತಾರೆ. ರಾಮಾನುಜರು ಮತ್ತೆ ಮತ್ತೆ ಕೇಳ್ಕೊತಾರೆ, ಗುರುಗಳಲ್ಲಿ ಆಚಾರ್ಯರಲ್ಲಿ ವರ್ಣಾಶ್ರಮ ಧರ್ಮವನ್ನಾಗಲಿ ಜಾತಿಯನ್ನಾಗಲಿ ನೋಡಬಾರ್ದು, ಹಾಗೆ ನೋಡೋದು ಮಹಾಪಾಪ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳಿದ್ದಾನೆ. ದಯಮಾಡಿ ನನಗೆ ಪಂಚಸಂಸ್ಕಾರ ಮಾಡಿ ಗುರುಗಳಾಗಿ ಅಂತ ಕೇಳ್ಕೊತಾರೆ. ವರ್ಣಾಶ್ರಮ ಧರ್ಮ ಪಾಲಿಸದೇ ಇದ್ದವರು ನರಕದಲ್ಲಿ ಬಿದ್ದು ಬಿಡುತ್ತಾರೆ. ಆದ್ದರಿಂದ ಖಂಡಿತ ಸಾಧ್ಯವಿಲ್ಲ, ನಾನು ನಿಮಗೆ ಗುರುವಾಗಿ ಉಪದೇಶ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಡ್ತಾರೆ. ರಾಮಾನುಜರು ಅವ್ರ ಬಗ್ಗೆ ಇಟ್ಕೊಂಡಿದ್ದ ಗುರುಭಾವವನ್ನು ಅಳಿಸೋದಕ್ಕಾಗದೆ ಅವರ ಭುಕ್ತಶೇಷವನ್ನಾದರೂ ಬುಂಜಿಸಿ ಸಂಬಂಧ ಹೊಂದೋಣ ಅಂತ ಆಸೆಪಟ್ಟು ತಮ್ಮ ಮನೆಗೆ ಊಟಕ್ಕೆ ಕರೀತಾರೆ. ಆದರೆ ಬರ್ತೀನಿ 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 ಅಂತ ಹೇಳಿಕೊಂಡು ದಿನ ದುಡ್ತಾನೇ ಇರ್ತಾರೆ. ಆದರೆ ರಾಮಾನುಜರು ಒಂದು ದಿನ ಬಹಳ ಬಲವಂತ ಮಾಡಿ ಬರಲೇಬೇಕು ಅಂತ ಹಠ ಹಿಡಿದು ಕೂತಾಗ ಬರ್ತೀನಿ ಅಂತ ಹೇಳ್ತಾರೆ. ಮನೆಯಲ್ಲಿ ಹೆಂಡತಿಗೆ ಹೇಳಿ ಅಡುಗೆ ಮಾಡಿಸಿರ್ತಾರೆ ರಾಮಾನುಜರು. ತಿರುಕಚ್ಚಿನಂಬಿಗಳು ಬರೋದು ಸ್ವಲ್ಪ ತಡವಾಗುತ್ತೆ. ಇವರು ಎಲ್ಲಿ ಬರದೆ ಹೋಗ್ಬಿಡ್ತಾರೋ ಅಂತ ರಾಮಾನುಜರು ಸ್ವತಃ ತಾವೇ ಕರ್ಕೊಂಬರಕ್ಕೆ ವರದರಾಜನ ದೇವಸ್ಥಾನಕ್ಕೆ ಹೋಗ್ತಾರೆ. ಅದೇ ಸಮಯದಲ್ಲಿ ಮತ್ತೊಂದು ಬಾಗಿಲಿನಿಂದ ತಿರುಕಚ್ಚಿನಂಬಿಗಳು ಹೊರಗಡೆ ಬಂದು ರಾಮಾನುಜರ ಮನೆಗೆ ಹೋಗ್ತಾರೆ. ಅಲ್ಲಿ ಅವರ ಹೆಂಡತಿ ರಾಮಾನುಜರು ನಿಮ್ಮನ್ನೇ ಹುಡುಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ತಿರುಕಚ್ಚಿನಂಬಿಗಳು ಊಟ ಬಡಿಸ್ಬಿಡಿ ಅಂತ ಕೇಳ್ತಾರೆ. ರಾಮಾನುಜರ ಪತ್ನಿ ರಾಮಾನುಜರು ಬರಲಿ ಒಟ್ಟಿಗೆ ಊಟ ಮಾಡ್ತೀರಂತೆ ಅಂತ ಹೇಳ್ತಾರೆ. ತಿರುಕಚ್ಚಿನಂಬಿಗಳು ಕೆಲಸ ಇದೆ, ನನಗೆ ಕಾಯೋದಕ್ಕೆ ಸಾಧ್ಯವಿಲ್ಲ, ಬೇಗ ಬಡಿಸ್ಬಿಡಿ, ನಾನು ಊಟ ಮಾಡಿ ಹೊರಡ್ತೀನಿ ಅಂತಾರೆ. ಸರಿ, ರಾಮಾನುಜರ ಪತ್ನಿ ಊಟ ಬಡಿಸ್ತಾರೆ. ಊಟ ಮಾಡಿ ತಮ್ಮೇಲೇನ ತಾವೇ ತಗೊಂಡು ಹೋಗಿ ಬಿಸಾಡಿ ಊಟ ಮಾಡಿದ ಸ್ಥಳವನ್ನ ತಾವೇ ಗೋಮಯದಿಂದ ಶುದ್ಧನೂ ಮಾಡಿ ಹೊರಟೋಗ್ಬಿಡ್ತಾರೆ. ವರ್ಣಾಶ್ರಮ ಧರ್ಮದಲ್ಲಿ ಇವರಿಗೆ ಬಹಳ ನಂಬಿಕೆ. ಇವರಿಗೆ ಗೊತ್ತು, ಮೇಲ್ವರ್ಗದ ರಾಮಾನುಜರ ಪತ್ನಿ ಕೈಲಿ ಇದನ್ನು ಮಾಡಿಸ್ಬಾರ್ದು ಅಂತ ಹೇಳಿ ಅವರೇ ಮಾಡಿ ಹೊರಟೋಗ್ತಾರೆ. ಇವರು ಊಟ ಮಾಡಿ ಹೋದ್ಮೇಲೆ ಮಿಕ್ಕ ಅಡಿಗೆನ ಹೊರಗೆ ಹಾಕಿಬಿಟ್ಟು ತಲೆಗೆ ಸ್ನಾನ ಮಾಡಿ ಮತ್ತೆ ಅಡಿಗೆ ಮಾಡೋದಕ್ಕೆ ಆರಂಭಿಸ್ತಾರೆ ರಾಮಾನುಜರ ಪತ್ನಿ ರಕ್ಷಕಾಂಬಾಳ್. ಹುಡುಕಿಕೊಂಡು ಹೋಗಿದ್ದ ರಾಮಾನುಜರು ಹಿಂತಿರುಗಿ ಬಂದು ಆಗ್ತಾನೇ ಅಡಿಗೆ ಆರಂಭಿಸಿರೋ ಹೆಂಡತಿನ ನೋಡಿ ಏನಿದು ಅಂತ ಕೇಳಿದಾಗ ತಿರುಕಚ್ಚಿನಂಬಿ ಬಂದು ಹೋದ್ರು. ಅವ್ರು ತಿಂದು ಬಿಟ್ಟಿದ್ದನ್ನ ಗಂಡನಾದ ನಿಮಗೆ ಬಡಿಸೋದಕ್ಕೆ ನನಗೆ ಇಷ್ಟವಿಲ್ಲ, ಅದಕ್ಕೆ ಮತ್ತೆ ಮಡಿಯಾಗಿ ಅಡುಗೆ ಮಾಡ್ತಾ ಇದ್ದೀನಿ ಅಂತ ರಕ್ಷಕಾಂಬಾಳ್ ಹೇಳ್ತಾರೆ. ಭುಕ್ತಶೇಷ ತಿನ್ನಬೇಕು ಅಂತಾನೆ ಮಾಡಿದ್ದ ಉಪಾಯ ಫಲಿಸದೆ ಹೋದದ್ದಕ್ಕೆ ನೊಂದ ರಾಮಾನುಜರು ತಮಗೆ ಆ ಅದೃಷ್ಟ ಇಲ್ಲ ಅನ್ಕೊಂಡು ಸುಮ್ಮನಾಗ್ತಾರೆ. ಆ ನಂತರ ತಮಗೆ ಇದ್ದ ಕೆಲವು ಅನುಮಾನಗಳಿಗೆ ಪರಿಹಾರ ಪಡೆಯೋದಕ್ಕೆ ಅಂತ ತಿರುಕಚ್ಚಿನಂಬಿ ಬಳಿಗೆ ಬಂದ ರಾಮಾನುಜರು, ಸ್ವಾಮಿ, ನನಗೆ ಕೆಲವು ಅನುಮಾನಗಳಿವೆ, ದಯಮಾಡಿ ವರದರಾಜನಿಂದ ಅದಕ್ಕೆ ಪರಿಹಾರ ಕೇಳಿ ಹೇಳ್ತೀರಾ ಅಂತ ಕೇಳಿದಾಗ ಅವರು ಒಪ್ಕೋತಾರೆ. ನಂತರ ರಾತ್ರಿ ದೇವರಿಗೆ ಆಳವಟ್ಟ ಕೈಂಕರ್ಯ ಮಾಡ್ತಾ ದೇವರ ಬಳಿ ಇಳೆಯರಸನಿಗೆ ಅಂದರೆ ರಾಮಾನುಜರಿಗೆ ಇರುವ ಸಮಸ್ಯೆಗೆ ಪರಿಹಾರ ಹೇಳು ಅಂತ ಕೇಳ್ತಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದರೆ, ರಾಮಾನುಜರು ಬಂದು ಅನುಮಾನ ಇದೆ ಅಂತ ಹೇಳಿದಾಗ ತಿರುಕಚ್ಚಿನಂಬಿಗಳು ಏನು ಅನುಮಾನ ಇದೆಯಪ್ಪ ಅಂತ ಕೇಳೋದಿಲ್ಲ. ಹಾಗೆ ಭಗವಂತನ ಬಳಿ ಕೇಳಿದಾಗ ಅವನು ಕೂಡ ಏನು ಅನುಮಾನ ಅಂತ ಕೇಳೋದಿಲ್ಲ. ಆದರೆ ಭಗವಂತ 6 ವಾಕ್ಯಗಳನ್ನು ಹೇಳಿ ರಾಮಾನುಜರಿಗೆ ಹೇಳೋ ಹಾಗೆ ಹೇಳ್ತಾನೆ. ಈ 6 ವಾಕ್ಯಗಳು
ದೇವ ಪೆರುಮಾಳ್ ವಾರ್ತೆಗಳು ಅಂತಾನೆ ಪ್ರಸಿದ್ಧಿ ಪಡೆದಿವೆ. ಅವು ಯಾವುದು ಅಂದರೆ, ಮೊದಲನೇದು ಅಹಮೇವ ಪರತತ್ವಂ ಅಂತ, ಅಂದರೆ ನಾನೇ ಪರತತ್ವ ಅಂತ. ಎರಡನೇದು ದರ್ಶನಂ ಭೇದ ಏವಚ, ಅಂದರೆ ಚೇತನ ಮತ್ತು ಅಚೇತನ ಬೇರೆ ಬೇರೆ, ಪರಬ್ರಹ್ಮ ಅವುಗಳಿಗಿಂತ ವಿಲಕ್ಷಣನಾದವನು ಅಂತ. ಮೂರನೇದು ಉಪಾಯೇಷು ಪ್ರಪತ್ತಿ ಸ್ಯಾತ್, ಅಂದರೆ ಸಮಸ್ತ ಉಪಾಯಗಳಲ್ಲಿಯೂ ಶರಣಾಗತಿಯೇ ಶ್ರೇಷ್ಠವಾದದ್ದು ಅಂತ. ನಾಲ್ಕನೇದು ಅಂತಿಮ ಸ್ಮೃತಿ ವರ್ಜನಂ, ಅಂದರೆ ಶರಣಾಗತನಿಗೆ ಅಂತಿಮ ಸ್ಮೃತಿಯ ಅವಶ್ಯಕವಿಲ್ಲ ಅಂತ. ಐದನೇದು ದೇಹಾವಸಾನೆ ಮೋಕ್ಷಚ, ಅಂದರೆ ಶರಣಾಗತನಾದವನಿಗೆ ದೇಹಾವಸಾನ ಆದಮೇಲೆ ಮೋಕ್ಷ ದೊರಕತ್ತೆ ಅಂತ. ಆರನೇದು ಮಹಾಪೂರ್ಣ ಸಮಾಶ್ರಯೇ, ಅಂದರೆ ನೀವು ಮಹಾಪೂರ್ಣರನ್ನ ಗುರುಗಳಾಗಿ ಆಶ್ರಯಿಸಿ ಅಂತ. ಮರುದಿನ ರಾಮಾನುಜರನ್ನ ಸಂಧಿಸಿ ಅವರಿಗೆ ದೇವ ಪೆರುಮಾಳ್ ಹೇಳಿದ ವಾಕ್ಯಗಳನ್ನು ಹೇಳಿ, ನಿಮ್ಮ ಮನಸ್ಸಿನಲ್ಲಿದ್ದ ಸಮಸ್ಯೆಗಳು ಇದೇನಾ ಅಂತ ಕೇಳ್ತಾರೆ. ರಾಮಾನುಜರು ನಂಬಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ನನ್ನ ಮನಸ್ಸಿನಲ್ಲಿದ್ದ ಎಲ್ಲ ಸಮಸ್ಯೆಗಳಿಗೂ ಆ ವರದರಾಜನೇ ಉತ್ತರ ಕೊಟ್ಟಿದ್ದಾನೆ, ನಾನು ಧನ್ಯನಾದೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ನಂಬಿಗಳಿಗೆ ರಾಮಾನುಜರು ಮಹಾಮಹಿಮರು ಅನ್ನೋದು ತಿಳಿಯುತ್ತೆ. ಅವರನ್ನ ಬಹಳವಾಗಿ ಗೌರವಿಸ್ತಾರೆ. ರಾಮಾನುಜರು ಇವರನ್ನ ತಮ್ಮ ಗುರುವಾಗಿಯೇ ಪರಿಗಣಿಸ್ತಾರೆ. ಶ್ರೀಮತೆ ರಾಮಾನುಜಾಯ ನಮಃ.